ಹಾಯ್ ಹಲೋ. ನಾನು ನಿಮ್ಮೆಲ್ಲರ ಆತ್ಮೀಯ KS ನರೇಂದ್ರ ಬಾಬು. ನೋಡಿ ಆತ್ಮೀಯರೇ, ನೀಟ್ ಪರೀಕ್ಷೆ ಅಕ್ರಮಗಳ ನೆರಳಿನಲ್ಲಿ ದೇಶದ ಭವಿಷ್ಯವನ್ನು ನಿರ್ಮಿಸುವುದು ಸಂಪತ್ತಲ್ಲ, ಶಾಲೆಗಳು. ದೇಶದ ಭವಿಷ್ಯವನ್ನು ನಿರ್ಧರಿಸುವುದು ಚುನಾವಣೆಗಳಲ್ಲ, ಪರೀಕ್ಷೆಗಳು. ಆದರೆ ಪರೀಕ್ಷೆಗಳೇ ಅನುಮಾನದ ನೆರಳಿನಲ್ಲಿ ನಿಂತರೆ ಆ ದೇಶದ ಭವಿಷ್ಯ ಯಾವ ಅಡಿಪಾಯದ ಮೇಲೆ ನಿಲ್ಲುತ್ತದೆ? ನಮಸ್ಕಾರ. ನಾನು ನಿಮ್ಮೆಲ್ಲರ ಆತ್ಮೀಯ KS ನರೇಂದ್ರ ಬಾಬು. ಇದೇ ನಿಮ್ಮ ಅಚ್ಚುಮೆಚ್ಚಿನ ನ್ಯೂಸ್ ಚಾನಲ್ ಫ್ರಂಟ್ ವಾಯ್ಸ್ 24x7. ಆತ್ಮೀಯರೇ, ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ ಎಂದು ನಮ್ಮ ಪೂರ್ವಜರು ಶಿಕ್ಷಣದ ಮಹತ್ವವನ್ನು ಸಾರಿದ್ದಾರೆ. ಆದರೆ ಇಂದು ಒಂದು ಕಟು ಪ್ರಶ್ನೆ ನಮ್ಮೆದುರು ನಿಂತಿದೆ. ಶಿಕ್ಷಣ ವಿನಯವನ್ನು ಕೊಡುತ್ತಿದೆಯೇ ಅಥವಾ ಅಂಕಗಳ ದುರಾಸೆಯನ್ನು ಹುಟ್ಟು ಹಾಕುತ್ತಿದೆಯೇ? ಪರೀಕ್ಷೆಗಳು ಪ್ರತಿಭೆಯನ್ನು ಗುರುತಿಸುತ್ತಿವೆಯೇ ಅಥವಾ ಪ್ರಭಾವ, ಹಣ ಮತ್ತು ಅಕ್ರಮಗಳ ಬಾಗಿಲು ತೆರೆದಿದೆಯೇ? ಒಂದು ಕಾಲದಲ್ಲಿ ಪರೀಕ್ಷೆ ಎಂದರೆ ಪರಿಶ್ರಮದ ಹಬ್ಬವಾಗಿತ್ತು. ಇಂದು ಪರೀಕ್ಷೆ ಎಂದರೆ ಅನುಮಾನದ ಹಬ್ಬವಾಗಿದೆ. ಹಾಲಿಗೆ ಒಂದು ಹನಿ ವಿಷ ಬಿದ್ದರೆ ಇಡೀ ಹಾಲೇ ವಿಷವಾಗುತ್ತದೆ ಎಂಬ ಗಾದೆಯಂತೆ ಕೆಲವರ ಅಕ್ರಮಗಳು ಇಡೀ ಶಿಕ್ಷಣ ವ್ಯವಸ್ಥೆಯ ಮೇಲಿನ ಜನರ ನಂಬಿಕೆಯನ್ನು ಕರಗಿಸುತ್ತಿವೆ. ನೀಟ್ ಪರೀಕ್ಷೆ ಮಾತ್ರವಲ್ಲ, ದೇಶದಲ್ಲಿ ನಡೆಯುತ್ತಿರುವ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳು ಇಂದು ಭ್ರಷ್ಟಾಚಾರ, ಪ್ರಶ್ನೆ ಪತ್ರಿಕೆ ಸೋರಿಕೆ, ನಕಲಿ ವಿದ್ಯಾರ್ಥಿಗಳು, ತಂತ್ರಜ್ಞಾನದ ದುರುಪಯೋಗ, ಪ್ರಭಾವಶಾಲಿಗಳ ಹಸ್ತಕ್ಷೇಪ ಹಾಗೂ ಹಣದ ಆಟದ ಸಂಕೇತಗಳಾಗಿ ಪರಿಣಮಿಸುತ್ತಿರುವುದು ಅತ್ಯಂತ ದುರಂತದ ಸಂಗತಿ. ಬೇಲಿ ಎದ್ದು ಹೊಲವನ್ನೇ ಮೇಯಲು ಶುರು ಮಾಡಿದರೆ ರೈತ ಯಾರನ್ನು ನಂಬಬೇಕು? ಇದೇ ಪ್ರಶ್ನೆ ಇಂದು ದೇಶದ ಕೋಟ್ಯಾಂತರ ವಿದ್ಯಾರ್ಥಿಗಳದ್ದಾಗಿದೆ. ಈ ದುಸ್ಥಿತಿಗೆ ಕಾರಣ ಯಾರು? ಆಡಳಿತಗಾರ, ರಾಜಕಾರಣಿಗಳ ಸಂಪೂರ್ಣ ವೈಫಲ್ಯವೇ? ಅಧಿಕಾರಿಗಳ ಬ್ರಹ್ಮಾಂಡ ಭ್ರಷ್ಟಾಚಾರವೇ? ಪೋಷಕರ ಅತಿಯಾದ ದುರಾಸೆಯೇ? ಕೆಲ ವಿದ್ಯಾರ್ಥಿಗಳ ಅಡ್ಡದಾರಿ ಹುಡುಕುವ ಮನೋಭಾವವೇ? ಅಥವಾ ವಿವೇಚನೆ ಕಳೆದುಕೊಂಡ ಮಾಧ್ಯಮ ಚರ್ಚೆಗಳೇ? ಸತ್ಯ ಏನೆಂದರೆ ಇವೆಲ್ಲವೂ ಸೇರಿ ಇಂದಿನ ದುರಾವಸ್ಥೆಯನ್ನು ನಿರ್ಮಿಸಿವೆ. ಮೀನಿನ ತಲೆ ಕೊಳೆತರೆ ದೇಹವೆಲ್ಲ ದುರ್ವಾಸನೆ. ವ್ಯವಸ್ಥೆಯ ತಲೆಯಲ್ಲೇ ದೋಷ ಹುಟ್ಟಿದರೆ ಅದರ ಪರಿಣಾಮ ಸಮಾಜದ ಕೊನೆಯ ವ್ಯಕ್ತಿಯವರೆಗೂ ತಲುಪುತ್ತದೆ. ಇಂದು ಶಿಕ್ಷಕರು ಜ್ಞಾನದ ದೀಪ ಹಚ್ಚುವವರಾಗಿರಬೇಕಾಗಿತ್ತು. ಆದರೆ ಪರೀಕ್ಷೆ ನಡೆಸಲು ಸೈನಿಕ ಭದ್ರತೆ, ಬಹುಪದರ ತಪಾಸಣೆ, ಜಾಮರ್ಗಳು, ಕಣ್ಗಾವಲು ವ್ಯವಸ್ಥೆಗಳು ಬೇಕಾಗುವ ಸ್ಥಿತಿ ನಿರ್ಮಾಣವಾಗಿವೆ. ಇದು ಕೇವಲ ಪರೀಕ್ಷೆಯ ವೈಫಲ್ಯವಲ್ಲ, ಸಮಾಜದ ಆತ್ಮಸಾಕ್ಷಿಯ ಸೋಲು. ತಕ್ಕಡಿ ವಕ್ರವಾದರೆ ವ್ಯಾಪಾರ ನಾಶ, ಪರೀಕ್ಷೆ ವಕ್ರವಾದರೆ ರಾಷ್ಟ್ರ ನಾಶ. ಭಾರತ ಇಂದು ವಿಶ್ವದ 5ನೇ ಅತಿ ದೊಡ್ಡ ಆರ್ಥಿಕತೆಯಾಗಿದೆ ಎಂದು ನಾವು ಹೆಮ್ಮೆ ಪಡುತ್ತಿದ್ದೇವೆ. ವಿಜ್ಞಾನ, ತಂತ್ರಜ್ಞಾನ, ಬಾಹ್ಯಾಕಾಶ, ಡಿಜಿಟಲ್ ಕ್ರಾಂತಿ, ಸ್ಮಾರ್ಟ್ ಅಪ್ ಕ್ಷೇತ್ರಗಳ ಸಾಧನೆಗಳ ಕುರಿತು ಮಾತನಾಡುತ್ತಿದ್ದೇವೆ. ಆದರೆ ಒಳಗಿನಿಂದಲೇ ಪರೀಕ್ಷಾ ವ್ಯವಸ್ಥೆ ಕುಸಿದರೆ ಈ ಅಭಿವೃದ್ಧಿಯ ಅಡಿಪಾಯ ಎಷ್ಟು ಗಟ್ಟಿಯಾಗಿರಬಹುದು? ಅರ್ಹರನ್ನು ಆಯ್ಕೆ ಮಾಡುವ ವ್ಯವಸ್ಥೆಯೇ ಅನುಮಾನಕ್ಕೆ ಒಳಗಾದರೆ ಅನರ್ಹರು ಅಧಿಕಾರದ ಕುರ್ಚಿ ಏರುವುದು ಅನಿವಾರ್ಯ. ಅಂಕಗಳನ್ನು ಕದಿಯಬಹುದು, ಪ್ರತಿಭೆಯನ್ನು ಕದಿಯಲು ಸಾಧ್ಯವಿಲ್ಲ. ಆದರೆ ಸಮಾಜವು ಗುರುತಿಸುವುದು ಅಂಕಗಳನ್ನು. ಇದೇ ನಿಜವಾದ ದುರಂತ. ಅಧಿಕೃತ ಮಾಹಿತಿಯ ಪ್ರಕಾರ ಕಳೆದ 10 ವರ್ಷಗಳಲ್ಲಿ ದೇಶಾದ್ಯಂತ 90ಕ್ಕೂ ಹೆಚ್ಚು ಪ್ರಮುಖ ಪರೀಕ್ಷೆಗಳು ರದ್ದಾಗಿವೆ, ಮುಂದೂಡಲ್ಪಟ್ಟಿವೆ ಮತ್ತು ಮರುಪರೀಕ್ಷೆ ನಡೆಸಲಾಗಿದೆ. ಇದು ಕೇವಲ ಅಂಕಿ ಅಂಶ ಅಲ್ಲ, ಇದು ಸಮಾಜದ ವಿಶ್ವಾಸ ಕುಸಿತದ ಘಂಟಾನಾದ. ಆದರೆ ಇದು ಕೇವಲ ಅಧಿಕೃತ ಅಂಕಿಅಂಶ
ಅನಧಿಕೃತವಾಗಿ ನಡೆದಿರುವ ಅಕ್ರಮಗಳ ವ್ಯಾಪ್ತಿ ಇದಕ್ಕಿಂತ ಎಷ್ಟೋ ದೊಡ್ಡದು ಎಂಬ ಅನುಮಾನ ಸಮಾಜದಲ್ಲಿದೆ. ನಂಬಿಕೆ ಒಡೆದರೆ ಕನ್ನಡಿಯಂತೆ ಅಂಟಿಸಿದರೂ ಬಿರುಕು ಕಾಣುತ್ತದೆ. ಇಂದು ಹಣ ಕೊಟ್ಟು ಸೀಡು ಪಡೆಯುವವನು ನಾಳೆ ಹಣ ಕೊಟ್ಟು ಹುದ್ದೆ ಪಡೆಯಲು ಪ್ರಯತ್ನಿಸುತ್ತಾನೆ. ಹುದ್ದೆ ಪಡೆದ ನಂತರ ಹಣ ವಸೂಲಿ ಮಾಡಲು ಹೊರಟರೆ ಅದರ ಬೆಲೆ ಕಟ್ಟುವುದು ಸಾಮಾನ್ಯ ನಾಗರಿಕ. ಆಗ ಡಾಕ್ಟರ್ ಜೀವ ಉಳಿಸುತ್ತಾನೆಯೇ? ಇಂಜಿನಿಯರ್ ಸುರಕ್ಷಿತ ಸೇತುವೆ ಕಟ್ಟುತ್ತಾನೆಯೇ? ಅಧಿಕಾರಿ ನ್ಯಾಯ ಕೊಡುತ್ತಾನೆಯೇ? ವಿಜ್ಞಾನಿ ಸತ್ಯಕ್ಕಾಗಿ ಸಂಶೋಧನೆ ಮಾಡುತ್ತಾನೆಯೇ? ಒಂದು ನಕಲಿ ಡಾಕ್ಟರ್ 1000 ಜೀವಗಳಿಗೆ ಅಪಾಯ. ಒಂದು ನಕಲಿ ಅಧಿಕಾರಿ ಲಕ್ಷಾಂತರ ಜನರ ಭವಿಷ್ಯತ್ತಿಗೆ ಅಪಾಯ. ಇನ್ನೊಂದು ದೊಡ್ಡ ಸವಾಲ್ ಕೋಚಿಂಗ್ ಸಂಸ್ಕೃತಿ. ತರಬೇತಿ ಕೇಂದ್ರಗಳು ಅನೇಕ ಕಡೆಗಳಲ್ಲಿ ಜ್ಞಾನದ ಮಂದಿರಗಳಾಗಿರದೆ ಅಂಕಗಳ ಕಾರ್ಖಾನೆಗಳಾಗುತ್ತಿವೆ. ಶಿಕ್ಷಣ ಸೇವೆಯಾಗಿರದೆ ವ್ಯಾಪಾರವಾಗುತ್ತಿದೆ. ಹಣವೇ ದೇವರು ಎಂಬ ತಪ್ಪು ತತ್ವ ಶಿಕ್ಷಣವನ್ನು ನುಂಗುತ್ತಿದೆ. ರಾಜಸ್ಥಾನದ ಕೋಟಾದಲ್ಲಿ ನಡೆದಿರುವ ವಿದ್ಯಾರ್ಥಿಗಳ ಆತ್ಮಹತ್ಯೆಗಳು ಕೇವಲ ಸುದ್ದಿಯಲ್ಲ, ಅವು ನಮ್ಮ ಶಿಕ್ಷಣ ವ್ಯವಸ್ಥೆಯ ಅಂತರಾಳದಿಂದ ಕೇಳಿ ಬರುವ ಮೌನ ಕಿರಿಚಾಟ. ಜೀವ ಇದ್ದರೆ ಜಗ ಇದೆ, ಆದರೆ ಇಂದು ಅಂಕಗಳಿಗಾಗಿ ಜೀವವನ್ನೇ ಕಳೆದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿರುವುದು ನಮ್ಮ ಸಮಾಜದ ಸೋಲು. ನಾವು ಮಕ್ಕಳಿಗೆ ಯಶಸ್ಸಿನ ಬೆಲೆ ಹೇಳುತ್ತಿದ್ದೇವೆ, ಆದರೆ ವೈಫಲ್ಯವನ್ನು ಸ್ವೀಕರಿಸುವ ಶಕ್ತಿಯನ್ನು ಕಲಿಸುತ್ತಿಲ್ಲ. ನಾವು ಅಂಕಗಳನ್ನು ಕಲಿಸುತ್ತಿದ್ದೇವೆ, ಆದರೆ ಮಾನವೀಯತೆಯನ್ನು ಕಲಿಸುತ್ತಿಲ್ಲ. ನಾವು ಸ್ಪರ್ಧೆ ಕಲಿಸುತ್ತಿದ್ದೇವೆ, ಆದರೆ ಸಹಬಾಳ್ವೆಯನ್ನು ಕಲಿಸುತ್ತಿಲ್ಲ. ನಾವು ಉದ್ಯೋಗ ಕಲಿಸುತ್ತಿದ್ದೇವೆ, ಆದರೆ ಜೀವನವನ್ನು ಕಲಿಸುತ್ತಿಲ್ಲ. ಬಿತ್ತಿದಂತೆ ಬೆಳೆಯುತ್ತದೆ. ಇಂದು ಲಾಲಸೆ ಬಿತ್ತಿದರೆ ನಾಳೆ ಭ್ರಷ್ಟಾಚಾರ ಬೆಳೆಯುತ್ತದೆ. ಇಂದು ಪ್ರಾಮಾಣಿಕತೆ ಬಿತ್ತಿದರೆ ನಾಳೆ ನ್ಯಾಯ ಬೆಳೆಯುತ್ತದೆ. ಕಾನೂನುಗಳನ್ನು ಇನ್ನಷ್ಟು ಕಠಿಣಗೊಳಿಸಬಹುದು, ಶಿಕ್ಷೆಗಳನ್ನು ಹೆಚ್ಚಿಸಬಹುದು, ತಂತ್ರಜ್ಞಾನವನ್ನು ಇನ್ನಷ್ಟು ಬಲಪಡಿಸಬಹುದು. ಆದರೆ ಮನಸ್ಸು ಬದಲಾಗದಿದ್ದರೆ ಕಾನೂನು ಬದಲಾದರೂ ಪ್ರಯೋಜನ ಇಲ್ಲ. ಕಾನೂನು ಚಾಪೆಯಂತಿದ್ದರೆ ಅಪರಾಧಿಗಳು ಅದರ ಕೆಳಗೆ ನುಗ್ಗುವ ದಾರಿ ಹುಡುಕುತ್ತಾರೆ. ಆದ್ದರಿಂದ ಸಮಸ್ಯೆಯ ಮೂಲ ಮನಸ್ಸಿನಲ್ಲಿದೆ, ಪರಿಹಾರವು ಅಲ್ಲಿಯೇ ಇದೆ. ಸಮಾಜದ ನೈತಿಕ ಮೌಲ್ಯಗಳ ಪುನರ್ಸ್ಥಾಪನೆಯೇ ಶಾಶ್ವತ ಪರಿಹಾರ. ಯುವಜನತೆ ಕೆಟ್ಟ ಹಣವನ್ನು ತಿರಸ್ಕರಿಸಬೇಕು, ಕೆಟ್ಟ ಅಧಿಕಾರವನ್ನು ತಿರಸ್ಕರಿಸಬೇಕು, ಕೆಟ್ಟ ಮಾರ್ಗಗಳನ್ನು ತಿರಸ್ಕರಿಸಬೇಕು. ಮರ ಬಾಗಬೇಕಾದರೆ ಚಿಗುರಿನಲ್ಲೇ ಬಾಗಬೇಕು. ಮಕ್ಕಳು ಬಿಳಿಯ ಹಾಳೆಯಂತಿದ್ದಾರೆ, ಅದರ ಮೇಲೆ ಯಾವ ಚಿತ್ರ ಮೂಡಬೇಕು ಎಂದು ನಿರ್ಧರಿಸುವವರು ಪೋಷಕರು, ಶಿಕ್ಷಕರು ಮತ್ತು ಸಮಾಜ. ಕೊನೆಯದಾಗಿ, ಮಕ್ಕಳಿಗೆ ಆಸ್ತಿ ಕೊಡಬೇಕಿಲ್ಲ, ಆತ್ಮ ಸಾಕ್ಷಿ ಕೊಡಿ. ಪದವಿ ಕೊಡಬೇಕಿಲ್ಲ, ಪ್ರಾಮಾಣಿಕತೆ ಕೊಡಿ. ಅಂಕಗಳನ್ನು ಬೆನ್ನಟ್ಟುವುದನ್ನು ಕಲಿಸಬೇಡಿ, ಸತ್ಯವನ್ನು ಬೆನ್ನಟ್ಟುವುದನ್ನು ಕಲಿಸಿ. ಏಕೆಂದರೆ ಪರೀಕ್ಷೆಯಲ್ಲಿ ಗೆಲ್ಲುವ ಮಕ್ಕಳು ತಮ್ಮ ಜೀವನ ಕಟ್ಟಿಕೊಳ್ಳುತ್ತಾರೆ. ಮೌಲ್ಯಗಳಲ್ಲಿ ಗೆಲ್ಲುವ ಮಕ್ಕಳು ರಾಷ್ಟ್ರವನ್ನು ಕಟ್ಟುತ್ತಾರೆ. ದೇಶ ಕಟ್ಟಡಗಳಿಂದ ದೊಡ್ಡದಾಗುವುದಿಲ್ಲ, ವ್ಯಕ್ತಿತ್ವಗಳಿಂದ ದೊಡ್ಡದಾಗುತ್ತದೆ. ಅಭಿವೃದ್ಧಿ ರಸ್ತೆಗಳಿಂದ ಮಾತ್ರ ಆಗುವುದಿಲ್ಲ, ಮೌಲ್ಯಗಳಿಂದ ಆಗುತ್ತದೆ. ಪರೀಕ್ಷೆಗಳು ದೇಶದ ಭವಿಷ್ಯವನ್ನು ಆರಿಸುತ್ತವೆ. ಈ ಭವಿಷ್ಯವನ್ನು ಭ್ರಷ್ಟಾಚಾರವಲ್ಲ, ಪ್ರಾಮಾಣಿಕತೆ ನಿರ್ಧರಿಸಬೇಕು. ಸತ್ಯಮೇವ ಜಯತೆ ಎಂಬುದು ರಾಷ್ಟ್ರದ ಧ್ಯೇಯವಾಕ್ಯ ಮಾತ್ರ ಅಲ್ಲ, ಅದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಪ್ರತಿಜ್ಞೆಯಾಗಬೇಕು, ಪ್ರತಿಯೊಬ್ಬ ಶಿಕ್ಷಕರ ಆದರ್ಶ ಆಗಬೇಕು, ಪ್ರತಿಯೊಬ್ಬ ಪೋಷಕರ ಹೊಣೆಗಾರಿಕೆಯಾಗಬೇಕು ಮತ್ತು ಪ್ರತಿಯೊಬ್ಬ ನಾಗರಿಕನ ಜೀವನ ಮಾರ್ಗದರ್ಶಿಯಾಗಬೇಕು. ಒಂದು ಪರೀಕ್ಷೆ ಪ್ರಾಮಾಣಿಕತೆಯನ್ನು ಕಾಪಾಡುವುದು ಎಂದರೆ ಒಬ್ಬ ವಿದ್ಯಾರ್ಥಿಯ ಭವಿಷ್ಯವನ್ನು ಮಾತ್ರ ಉಳಿಸುವುದಲ್ಲ, ಇಡೀ ರಾಷ್ಟ್ರ ಭವಿಷ್ಯವನ್ನು ಉಳಿಸುವುದು. ಆತ್ಮೀಯರೇ, ಧನ್ಯವಾದಗಳು. ಈವರೆಗೂ ನನ್ನ ಅನಿಸಿಕೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಕೊಟ್ಟ ಅವಕಾಶವನ್ನು ನಾನು ಬಳಸಿಕೊಂಡಿದ್ದೇನೆ ಅಂತ ಹೆಮ್ಮೆ ಪಡ್ತಾ ಇದ್ದೇನೆ.
ಈ ರೀತಿಯ ಒಂದು ಅವಕಾಶವನ್ನು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಇನ್ನಷ್ಟು ಬೆಂಬಲಿಸಿ. ಈ ಚಾನಲ್ ಅನ್ನು ನಿಮ್ಮ ನೆಂಟರಿಗೆ ಗೆಳೆಯರಿಗೆ ರವಾನಿಸಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕೆ ಕೇಳಿ. ಲೈಕ್ ಬಟನ್ ಒತ್ತೋದನ್ನ ಮರೆಯದಿರಿ. ನಾನು ನಿಮ್ಮೆಲ್ಲರ ಆತ್ಮೀಯ KS ನರೇಂದ್ರ ಬಾಬು. ನಮಸ್ತೆ.